ಬಿಳಿ ಅಕ್ಕಿ ಬದಲು ಕೆಂಪು ಅಕ್ಕಿ ಹಾಕ್ತಾಯಿದ್ರು. ಅದರಲ್ಲಿ ನಿಮಗೆ ಫೈಬರ್ಸ್ಗಳು ಇರ್ತಿತ್ತು. ಇವಾಗ ಏನಾಗಿದೆ ಅಂದರೆ ಪಾಲಿಶ್ಡ್ ರೈಸು, ಬರೀ ಸ್ಟಾರ್ಚ್ ಅದು. ಈಗ ಕಾರ್ಬೋಹೈಡ್ರೇಟ್ ಈ ಸ್ಟಾರ್ಚಲ್ಲಿ ಏನಿರುತ್ತೆ ಅಂದರೆ ಅಮೈಲೇಸು ಮತ್ತು ಅಮೈಲೋಪೆಕ್ಟಿನ್ ಅಂತ 2 ಅಂಶಗಳು ಇದೆ ಅದರಲ್ಲಿ. ಸ್ಟಾರ್ಚ್ ಪಿಸ್ತಾ ಅಂತೇನೋ ಅಂತಾರೆ ಅನಿಸುತ್ತೆ. ಸ್ಟಾರ್ಚ್ ಅಂತ ನಾವು ಅಂದ್ಕೊಳ್ಳೋದು ಕಾರ್ಬೋಹೈಡ್ರೇಟು. ಅಮೈಲೇಸು ಮತ್ತು ಅಮೈಲೋಪೆಕ್ಟಿನ್ ಅಂತ ಇದೆ. ಇದೇನಾಗುತ್ತೆ, ತಿಂದ ತಕ್ಷಣ ಡೈಜೆಸ್ಟ್ ಆಗಿಬಿಡುತ್ತೆ. ನಮ್ಗೆ ಅದಕ್ಕೋಸ್ಕರನೇ ಡಯಾಬಿಟಿಕ್ ಇರೋರು ಅನ್ನ ಏನಕ್ಕೆ ತಿನ್ನಬೇಡಿ ಅಂತಾರೆ ಅಂದರೆ, ನೀವು ತಿಂದಾಗ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಲು ಸ್ಪೈಕ್ ಆಗಿಬಿಡುತ್ತೆ. ಸಡನ್ನಾಗಿ ಡೈಜೆಸ್ಟ್ ಆಗುತ್ತಲ್ವಾ, ಅದರಲ್ಲಿರುವ ಶುಗರು ಏನಿದೆ ಕಾರ್ಬೋಹೈಡ್ರೇಟ್, ಅದು ಗ್ಲೂಕೋಸ್ ಮಟ್ಟ ಹೆಚ್ಚಾಗ್ಬಿಡುತ್ತೆ. ನೀವು ಅದೇ ರಾಗಿ ಜೋಳ ಎಲ್ಲ ತಿಂದಾಗ ಫೈಬರ್ ಜಾಸ್ತಿ ಇರುತ್ತೆ, ನಿಧಾನವಾಗಿ ಅದು ಡೈಜೆಸ್ಟ್ ಆಗೋದ್ರಿಂದ ನಿಮಗೆ ಈ ಬ್ಲಡ್ ಗ್ಲೂಕೋಸ್ ಲೆವೆಲು ಸ್ಪೈಕ್ ಆಗೋದಿಲ್ಲ. ಹಾಗಾಗಿ ಅದೊಂದೇ ಕಾರಣ, ಇನ್ನೇನೂ ವ್ಯತ್ಯಾಸ ಇಲ್ಲ. ಅದು ಕಾರ್ಬೋಹೈಡ್ರೇಟು, ರಾಗಿನೂ ಕಾರ್ಬೋಹೈಡ್ರೇಟು, ಜೋಳನೂ ಕಾರ್ಬೋಹೈಡ್ರೇಟು, ಗೋಧಿನೂ ಕಾರ್ಬೋಹೈಡ್ರೇಟು, ಅಕ್ಕಿನೂ ಕಾರ್ಬೋಹೈಡ್ರೇಟು, ಎಲ್ಲ ಕಾರ್ಬೋಹೈಡ್ರೇಟೇ. ಅದ್ರ ಜೊತೆಗೆ ಬೇರೆ ಬೇರೆ ಅಂಶಗಳು ಇದೆ. ನಾರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ, ಸಾಲ್ಯುಬಲ್ ಫೈಬರು ಅವೆಲ್ಲ ರಾಗಿಲಿ ಜಾಸ್ತಿ ಇರೋದ್ರಿಂದ ನಿಧಾನಕ್ಕೆ ಡೈಜೆಷನ್ ಆಗುತ್ತೆ. ನಿಧಾನಗತಿಯಲ್ಲಿ ಡೈಜೆಷನ್ ಆಗೋದ್ರಿಂದ ನಿಧಾನಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಇದರಲ್ಲಿ ಏನು ಫೈಬರ್ ಇರಲ್ವಲ್ಲ, ಶೂಟಪ್ ಆಗುತ್ತೆ. ಇದು ಸಾಮಾನ್ಯವಾಗಿ ನಡೆಯುವಂಥದ್ದು.